ಮಾಡಿದ್ದೀವಿ ಸಹಾಯ, ಮುಂದಿನ ನಿರ್ಧಾನ ಮೇಲೆ ಹೋಗೋ ದೇವಸ್ಥಾನ, ಸಾಯಿರಿ ಅಂತ ಬರೆದು ಬಿಡ್ತಾರೆ ಜಡ್ಜು. ನಾವೇನು ಜಡ್ಜ್ ಕೆಟ್ಟೋದ್ವಾ? ಇಲ್ಲ ನಮಗೇನಾದ್ರು ಭಾಷೆ ಬರಲ್ವಾ? ಹಿಂದಿ, ಇಂಗ್ಲೀಷು, ಸ್ವಲ್ಪ ಸ್ವಲ್ಪ ಕನ್ನಡ, ಸ್ವಲ್ಪ ಸ್ವಲ್ಪ ಉರ್ದು, ಸ್ವಲ್ಪ ಸ್ವಲ್ಪ ತಮಿಳು, ತೆಲುಗು, ಮಲಯಾಳಂ ಗಿಲಿಯಂ ಬರುತ್ತೆ. ಹೊಟ್ಟೆಗೆ ಯಾರೋ ಹೇಳಿದ್ರು ಕಾವೇರಿ ನೀರು ಕುಡಿತೆ ಅಂತ, ಹೊಟ್ಟೆಗೆ ಬೇಕಾದ್ರೆ ಬಿಸಿನೀರನ್ನು ಕುಡಿತೀವಿ. ಹ್ಞೂ ಅನ್ನನ ಯಾವತ್ತು ಸ್ಟೇಟಲ್ಲ, ಇಟ್ ಈಸ್ ಇಂಡಿಯಾ. ಇಂಡಿಯಾ ಎಲ್ಲರೂ ಬೇಕಾದರೆ ಇಂಡಿಯಾ ಇಸ್ ಎ ಗ್ರೇಟ್ ಕಂಟ್ರಿ ಅಂತ, ಡೆವಲಪ್ಮೆಂಟ್ ಕಂಟ್ರಿ ಹೇಳ್ತಾ ಇದ್ದಾರೆ. ನಮ್ಮ ಅಪ್ಪನ ಕಾಲದಿಂದ ಹೇಳ್ತಾರೆ ಇಂಡಿಯಾ ಇಸ್ ಎ ಡೆವಲಪ್ಮೆಂಟ್ ಕಂಟ್ರಿ. ಇಲ್ಲಿಂದ ಪ್ರೊಡಕ್ಷನ್ ಆಗಿರೋ ಮೆಟಲ್ಲು ಎಲ್ಲ ಔಟ್ ಆಫ್ ಕಂಟ್ರಿ. ಇಲ್ಲಿಲ್ಲ ಮಾರಾಟ ಆಗಿರೋ ಎಲ್ಲ ಔಟ್ ಆಫ್ ಕಂಟ್ರಿ. ಇಲ್ಲಿಂದ ಸಾಲ ತಗೊಂಡು ಎಲ್ಲ ಔಟ್ ಆಫ್ ಕಂಟ್ರಿ. ಇದು ಮಾತ್ರ ಚೆನ್ನಾಗಿ ಗೊತ್ತು. ಯಾರಿಗೆ ಹಿಡಿಬೇಕು ಅವ್ರಿಗೆ ಹಿಡಿಯಲ್ರು. ನಮ್ಮ ನಾಯಿ ಹಿಡ್ದಂಗೆ ಹ್ಯಾಪಿ ಬರ್ಡೇ ದೊಣ್ಣೆ ತೊಗೊಂಡು ಹೊಡಿತಾರೆ. ಏನು ಗನ್ಗಿನ್ ತೋರಿಸ ಅದು ಮಾತ್ರ ಯಾವತ್ತು ತೋರಿಸ್ತೀರ ಅಂತ ಗೊತ್ತಿಲ್ಲ. ಒಟ್ಟಂತ ಏನಾದ್ರು ಸಿಕ್ತಿ ಅಂದರೆ ನನ್ನ ಬಿ ಪಿ ಇಲ್ಲಿಂದ ಹೈಸ್ ಆಗುತ್ತೆ. ನನ್ನ ಮುಖ ನೋಡಿ ಮಾತಾಡಿಸ್ತೀನಿ, ಇಲ್ಲಾಂದರೆ ಹಲೋ ಹಾಯ್ ಟಾಟಾ ಬಾಯ್ ಬಾಯ್, ಬಂದರೆ ಬೆಟ್ಟ ಹೋದರೆ ಸಾಟ ಅಂತ ಅಂದ್ಬಿಟ್ಟು ಕಳಿಸ್ಬಿಡ್ತೀವಿ. ನಮ್ಮ ಹತ್ರ ನಾವು ಈ ಗಾಂಚಲಿ ಮಾಡಲ್ಲ. ಗಾಂಚಲಿ ಮಾಡೋಕ್ಕೆ ನಾ ಸ್ಟಾರ್ಟ್ ಮಾಡಿದ್ರೆ ಎನಫ್ ಆಗಲ್ಲ. ಯಾಕಂದರೆ ಎಕ್ಸಾಮ್ ಬರೀಬೇಕಾದ್ರೇ ಪೆನ್ ಇಟ್ಕೊಂಡು ಎ ಬರೀತೀವಿ, ಝೆಡ್ಗರು ಬರ್ತೀವಿ. ಸಾಯೋವರೆಗೂ ನಾವು ಹಂಗೆ ಇರಬೇಕು. ಯಾಕೆ? ನಮ್ಮ ಮುಖ ನೋಡಿ ನಾವು ಏನೋ ಕ್ರಿಮಿನಲ್ಲ ಇಲ್ಲ ಬಿಸ್ನೆಸ್ ಮ್ಯಾನ್ ದಿ ಮೈಂಡಾ? ಇಲ್ಲಿಂದ ಎಲ್ಲ ಸ್ಟಾರ್ಟ್ ಆಗೋದು. ಮೈಂಡ್ ಈಸ್ ದ ಇಂಟೆಕ್ಸ್ ಆಫ್ ದ ಮೈಂಡ್, ಅದು ಫೇಸ್ ಈಸ್ ದ ಇಂಟೆಕ್ಸ್ ಆಫ್ ದ ಮೈಂಡ್ ಹೇಳ್ತೀವಿ. ಯಾಕಂದರೆ ಮುಖ ನೋಡಿದ್ರೆ ಭಾವನೆ ಗೊತ್ತಾಗುತ್ತೆ, ಭಾವನೆ ನೋಡಿದ್ರೆ ಮನುಷ್ಯತ್ವ ಗೊತ್ತಾಗುತ್ತೆ. ಸರಿನಾ? ನಾವಿಲ್ಲಿ ಕಂಟಿ ಮಾಲ್ ಹಾಕಿದ್ದೀವಿ. ನಾವು ದೇವಸ್ಥಾನಕ್ಕೆ ಹೋದ್ರೂ ಪೂಜೆ ಮಾಡ್ತೀವಿ, ಮನೇಲಿ ಕೂತ್ಕೊಂಡು ಪೂಜೆ ಮಾಡ್ತೀವಿ, ಕಂಪ್ನಿಲಿ ಕೂಡ ಪೂಜೆ ಮಾಡ್ತೀವಿ. ನಮಗೇನಾರ ಕೈ ಮುಗಿಯೋಕ್ಕೆ ಬರಲ್ವಾ? ಇಲ್ಲ ಕೈ ಮುರಿಯೋಕ್ಕೆ ಬರೋಲ್ವಾ? ಬಿ ಕೇರ್ಫುಲ್ ಇನ್ ದಟ್. ದಿಸ್ ಪ್ಲ್ಯಾಟ್ಫಾರ್ಮ್ ವಿಲ್ ಬಿ ಆಲ್ ಟೈಮ್ ಗ್ರೀನ್ ಸಿಗ್ನಲ್ಲು. ನಮಗೇನಾದ್ರು ರೆಡ್ ಸಿಗ್ನಲ್ ಹಾಕಿದ್ರೆ ಅಂದರೆ ಐ ವಾಂಟ್ ಟು ವೆರಿ ಡೇಂಜರಸ್. ಯಾಕಂದರೆ ಎಲ್ಲರಿಗೂ ಈಗೂ ಇರುತ್ತೆ, ಎಲ್ಲರಿಗೂ ಟೆನ್ಷನ್ ಇರುತ್ತೆ, ಎಲ್ಲರಿಗೂ ಅಪ್ಪ ಅಮ್ಮ ಇರುತ್ತೆ. ನನಗೇನು ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ತುಂಬ ಚೆನ್ನಾಗಿದ್ದಾರೆ. ನಾವು ಅಪ್ಪ ಮಾಡ್ಕೊಂಡು ಹೆಸರು ಹೋಗಿದ್ದಾರೆ. ನಾನಿಲ್ಲಿ ಇರೋ ಗಂಟಲ್ಲ ಇಲ್ಲೇ ಇರ್ತೀನಿ. ಇಲ್ಲೇ ಯಾರಿಗೆ ಏನು ಟೆನ್ಷನ್ ಆದರೆ ನಮ್ಮ ಬಿ ಕೇರ್ಫುಲ್. ನಮ್ಮ ವಾಟ್ಸಪ್ ನಂಬರ್ ಕೇರ್ ಮಾಡಿ, ಫೋನ್ ಮಾಡಿ, ಸಾಹೇಬ್ರೆ ಹಾರೋಳಿ ಸರ್, ನಮಗೇನು ಪ್ರಾಬ್ಲಮ್ ಆಗೋದಂದರೆ ಸ್ಟವ್ ಕ್ರಾಫ್ಟಲ್ಲಿ ನಮ್ಮ ಡಾಕ್ಯುಮೆಂಟ್ ಇಸ್ಕೊಂಡಿದ್ದಾರೆ, ಒರಿಜಿನಲ್ ಡಾಕ್ಯುಮೆಂಟ್ಸು, ದುಡ್ಡು ಐತೆ. ನಮ್ಗೇನಾರು ಮಿಸ್ಕೆ ಆದರೆ ನಾವು ಅಲ್ಲಿ ಇರೋ ಎಲ್ಲ ಹುಡುಗರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತೀವಿ. ಹೊಡಿಬೇಕಾದ್ರೆ ಸ್ಟವ್ ಕ್ರಾಫ್ಟು ಇಂಡಸ್ಟ್ರಿಯಲ್ ಏರಿಯಾ ಹಾರೋಳ್ಳಿ, ಅವ್ರು ನಮಗೆ ಕಂಪ್ನಿಯವ್ರ ಗಾರ್ಡು ನಮ್ಗೆ ಸಪೋರ್ಟ್ ಮಾಡಲಿಲ್ಲ. ನಾವು ಯಾಕೆ ಅವ್ರನ್ನ ಸಾರ್ ಬನ್ನಿ ಸಾರ್ ಹೋಗಿ ಸರ್ ಅಂತ 10 ನಿಮಿಷ ಅಲ್ಲ, ಒಂದೇ ಒಂದು ನಿಮಿಷ ಆಗಿದ್ರೆ ಅಲ್ಲಿರೋ ಗಾರ್ಡು ಮೇನ್ ಗೇಟಲ್ಲಿ ಬ್ಲ್ಯಾಕ್ ತಮಿಳ್ನಾಡಿಂದ ಬರ್ತಾರೆ. ಏಯ್ ಹೆಂಗ್ರ ಪೋರ್ಮ ಇಬ್ಬರು ಏನು చేస్తావంటే ನಿಮ್ಗೆ ಟೈಮ್ ತಿಳಿಯಲ್ಲವಂಟೆ ಹಂಗಂತ ಹೇಳ್ತಾರೆ. ಯಾಕೆ? ಕರ್ನಾಟಕದಲ್ಲಿ ಬಂದ್ಬಿಟ್ಟು ತಮಿಳ್ ಹೇಳ್ತಾರೆ, ಕನ್ನಡ ಬರಲ್ತಾ? ಬರುತ್ತೆ. ನಾವು ತಮಿಳ್ 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 ತೇರಿಯಮ್ಮ ನಲ್ಲ ಸಾಪ್ಚುಮಾ ಇಮ ಪೋಡು ಇಪ ಪೋಡು ಅಂತ ಹಂಗೆ ಹೇಳ್ತಾರೆ. ಯಾಕೆ? ನಾವು ಹೇಳ್ಬೋದ ಭಯ್ಯ ಬೋಲೋ ಕ್ಯಾ ಬೋಲೋ ಕೈಸೆ ಬೋಲೋ ಅಂತ ಹೇಳ್ಬೋದಲ್ಲ. ಹೇಳೋಣ ಸರ್ ಟೈಮ್ ಬಂದಾಗ. ಜೈ ಶ್ರೀರಾಮ್. ಈ ವಿಡಿಯೋ ಬಂದು ಫಸ್ಟ್ ಟೈಮ್ ನಮ್ಮ ಲೈವು ಇವತ್ತು ನಮಗೆ ಸನ್ಮಾನ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಪೇಮೆಂಟ್ ಕೂಡ ಕೊಟ್ಟಿದ್ದಾರೆ, ಥ್ಯಾಂಕ್ ಯು. ನೀವು ನೆಕ್ಸ್ಟು ನಾವು ನಿಮ್ಮ ವಿಲೇಜ್ ಬಂದರೆ ಸರ್, ನಾವು ಕೂಡ ನಮ್ಮ ಯೂಟ್ಯೂಬ್ ಚಾನಲಿಂದ ನಮ್ಗೆ ಯಾರು ಹೆಲ್ಪ್ ಮಾಡಿದ್ದಾರೆ, ನಮ್ಮ ಮನಸ್ಸು ಯಾರು ಟಚ್ ಆಗಿದ್ದಾರೆ ಅವ್ರಿಗೆಲ್ಲ ಮಾಡ್ತೀವಿ ಸರ್. ಥ್ಯಾಂಕ್ ಯು. ಜೈ ಶ್ರೀರಾಮ್, ಜೈ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಒಂದೇ ಮಾತು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಇದು ಕಂಠಿ ಮಾಲ ಹಾಕಿರೋದು ತ್ರಿಮತ್ ಸ್ವಾಮಿ, ತಿರುಮಲ ತಿರುಪತಿ ಅಲ್ಲೂ ಹೋಗೋಣ ಸ್ವಲ್ಪ ದಿನ. ಇದು ಹಾಕಿರೋದು ರುದ್ರಾಕ್ಷ್ ಮಹಾಕಾಲ್, ನಮ್ಮ ಕಡೆ ತುಂಬ ಫೇಮಸ್. ನನಗಂತೂ ತುಂಬ ಇಷ್ಟ ಇದು. ಈ ದೇವ್ರು ಬಂದ್ಬಿಟ್ಟು ನಮ್ಮ ಮನೆ ದೇವರು. ಏನಾದರೂ ಕಾಪಾಡೋಕ್ಕೆ ಇವರು ಇರ್ತಾರೆ. ಒಡೆಯವ್ರು ಸಾಯಿಸೋರು ಮೇಲಿಂದ ಕೆಳಗಡೆ ಇರೋರು ಎಲ್ಲ ನೌಟಂಕಿ ಮಾಡ್ತಾರೆ. ನಾವು ಎದುರ್ಕೊಳ್ಳಲ್ಲ. ಗಂಡಿಗೆ ಎದುರಿಲಿಲ್ಲ ಅಂದರೆ ಗಾಳಿಗೆ ಎದುರ್ಕೊಳ್ಳಲ್ಲ. ಐ ಡೋಂಟ್ ಕೇರ್. ಇಫ್ ಯು ಥಿಂಕ್ ಯುವರ್ ಬ್ಯಾಡ್, ಐ ಆಮ್ ಪರ್ಸ್ನಲ್ ಯುವರ್ ಡ್ಯಾಡ್. ಬಿ ಕೇರ್ಫುಲ್ ಇನ್ ದಟ್. ಓಕೆ? ಈಗ ಕನ್ನಡ, ತಮಿಳ್, ತೆಲುಗು ನಮ್ಗೆ ಮಾತಾಡೋಕ್ಕೆ ಬರೋಲ್ಲ ಸರ್. ನಾವು ಬಡವ್ರ ಮಕ್ಕಳು, ಏನೋ ಎಜುಕೇಷನ್ ಮಾಡಲಿಲ್ಲ. 5ನೇ ಕ್ಲಾಸಲ್ಲಿ 5 ಸರಿ ಫೇಲ್ ಆದ. ಟೆಂತಲ್ಲಿ ತೆಗಿಬೇಕಾದ್ರೆ ಮಾರ್ಕ್ಸ್ ತೆಗಿಲಿಲ್ಲ. ಎಕ್ಸಾಮ್ ಬರಿಬೇಕಾದ್ರೆ ನಾವು ಮನೆಯಿಂದ ಬಂಕ್ ಮಾಡ್ದೋ. ಇವಾಗ ಕಂಪ್ನಿ ಬಂಕ್ ಮಾಡೋ ಏನೋ ಹೋಯ್ತಾ ಇದ್ದೀವ ಅಂತ ನಮ್ಮ ಕೆಲಸದಿಂದ ತೆಗಿತಾ ಇರೋ ಸರ್. ನಾವಂಥ ಹುಡುಗಲ್ಲ ಸರ್. ನಾವು ಎಣ್ಣೆ ಹೊಡೆಯಲ್ಲ, ನಮ್ಮ ಮನೆಗೆ ಹೋಗಲ್ಲ, ನಮ್ಮ ಬಾಕ್ಲು ತಟ್ಟೋರಿಲ್ಲ ಸರ್. ಎಲ್ಲ ಕೆಲಸ ನಾವೇ ಮಾಡ್ತೀವಿ. ಯಾಕಂದರೆ ಅನ್ನ ತಿನ್ನೋದು ನಮ್ಮ ಕೈಲಿ ಅಂದರೆ ನಾವು ವಾಶ್ರೂಮ್ ಕೂಡ ನಾವೇ ಮಾಡ್ತೀವಿ. ಸೊ ಅದೇ ಅರ್ಥ ಮಾಡ್ಕೊಳ್ಳಿ ಸರ್. ಅನ್ನೆಸೆಸರಿ ಯಾರಿಗಾರು ಟಾರ್ಚರ್ ಕೊಡಬೇಡಿ. ಯಾಕೆಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಈಗೂ ಇರುತ್ತೆ, ನನಗೆ ಬೇರೆ ಥರ. ಓಕೆನಾ ಸರ್? ಥ್ಯಾಂಕ್ ಯು. ಜೈ ಶ್ರೀರಾಮ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್. ನೋಡೋಣ ಸರ್, ಫಸ್ಟ್ ಟೈಮ್ ಲೈವ್ ಏನು ಅಂತ ಗೊತ್ತಿಲ್ಲ ನಮಗೂ. ಮಾಡೋದು ನಮಗೂ